Hello, how are you children? Are you all fine? Yes, hope you are all doing good. Yes, now you have to face the 10th annual examination and shortly with the next week you are getting the English paper, isn't it? Makle, ಹೆದರ್ಕೋಬೇಡಿ. Are you afraid of writing English? No. This is a very simple language, very easiest language in the world. You all know better than me because you have already studied many lessons, prose, poetries, everything, grammar, functional grammar, everything you have understood, I think. But now we have some easy methods which you can get the passing package, passing marks in your exams. I know that you are very well prepared, but here let's notch up 30 plus 10. What is this 30 plus 10? Children, don't be afraid. ಹೆದರ್ಕೋಬೇಡಿ ಮಕ್ಕಳೇ. Because many children are very weak in English because they have not understood that it is a very easy subject. But really if you read interestingly, that is the easiest subject in the world. Now, what is this 30 plus 10? First of all, I want to explain about the 30 marks which you can grab within half an hour. Yes, 30 marks is the passing package, but no worries children, even 10 also the easiest questions you will get. Makle, ಕೆಲವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಇಂಗ್ಲೀಷು, ಬಟ್ ಐ ಆಮ್ ಏಬಲ್ ಟು ಸ್ಪೀಕ್ ಬೋತ್ ಲ್ಯಾಂಗ್ವೇಜಸ್, ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಕನ್ನಡ. ಸೊ ಬಿ ಬೋಲ್ಡ್ ಆ್ಯಂಡ್ ಬ್ರೇವ್ ಎನಫ್. ಎಸ್, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಕಮ್ ಬ್ಯಾಕ್ ಟು ದ ಕ್ಲಾಸ್. 30 marks ಚಿಲ್ಡ್ರನ್, ನೀವಾಗಲೇ ಎಲ್ಲ ಪ್ರಿಪ್ರೇಟ್ರಿ, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಲೆವೆಲ್ ಎಲ್ಲ ಸಬ್ಜೆಕ್ಟ್ಸು, ಎಲ್ಲ ಪೇಪರ್ಸು ನೀವು ಅಟೆಂಡ್ ಮಾಡಿದ್ದೀರಾ. ಐ ನೋ ದಟ್. ತುಂಬ ಜನ ಒಳ್ಳೆ ಮಾರ್ಕ್ಸ್ ಕೂಡ ತೆಗೆದಿದ್ದೀರಾ. ಬಟ್ ಕೆಲವು ಮಕ್ಕಳಿಗೆ ಇಂಗ್ಲೀಷ್ ಅಂದರೆ ತುಂಬ ಗಾಬರಿ. ಬೇಡ, ಆ ಗಾಬರಿ ಪಡೋದು ಮಾತ್ರ ಬೇಡ. ನಿಮ್ಗೆ ಆಲ್ರೆಡಿ ಕ್ವೆಶನ್ ಪೇಪರ್ ನೀವು ನೋಡಿದ್ದೀರಾ. ನಿಮ್ಮ ಸ್ಕೂಲಲ್ಲಿ ಟೀಚರ್ಸ್ ತುಂಬ ಚೆನ್ನಾಗಿ ಗೈಡ್ ಮಾಡಿರ್ತಾರೆ. ಮೆಂಟಲಿ ಯು ಆರ್ ಆಲ್ ರೆಡಿ ಟು ಫೇಸ್ ದ ಎಕ್ಸಾಮ್ಸ್. ಚಿಲ್ಡ್ರನ್, in the question paper you have 38 questions. Am I right? Yes. 38 questions ಅಲ್ಲಿ ಎಲ್ಲ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ತುಂಬ ಹೆದರ್ಬಿಡ್ತೀರಾ, ಯಾವ್ದು ಅಟೆಂಡ್ ಮಾಡಬೇಕು, ಯಾವ್ದು ಬಿಡಬೇಕು ಅಂತ. ನೋ ವರೀಸ್, ಆ ಥರ ವರಿ ಮಾಡ್ಕೊಳ್ಳೇಬೇಡಿ. ಫಸ್ಟ್ ಆಫ್ ಆಲ್ ಸಿಂಪಲ್ ಸ್ಟೆಪ್ಸ್ ಇದೆ, ಸಿಂಪಲ್ ಥಿಂಗ್ಸ್ ವಿಚ್ ಯು ಕ್ಯಾನ್ ಸ್ಕೋರ್ ದ ಮಾರ್ಕ್ಸ್ ವಿತೌಟ್ ರೀಡಿಂಗ್. ಎಸ್, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಲೆಸನ್ಸ್ ಕಷ್ಟ ಆಗ್ಬೋದು, ಪೋಮ್ಸ್ ಅರ್ಥ ಆಗದೆ ಇರ್ಬೋದು, ಬಟ್ ವೆರಿ ಈಸಿ ಸ್ಟೆಪ್ಸ್ ಇದೆ, ವೆರಿ ಈಸಿ ಮೇನ್ಸ್ ಇದೆ, ಆಲ್ರೆಡಿ ನೀವು ಕಲ್ತಿದ್ದೀರಾ. ಬಟ್ ಇನ್ನೊಂದು ಚೂರು ಎಕ್ಸ್ಟ್ರಾ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಹೆದರ್ಕೋಬೇಡಿ. ಅದೇನು ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಈಸಿಯೆಸ್ಟ್ ವೇಯಿಂದ ಬರಬೇಕು ಅಂದರೆ ನಿಮ್ಮ ಕ್ವೆಶನ್ ಪೇಪರಲ್ಲಿ ಫಸ್ಟ್ ಮೇನ್ MCQs ಇರುತ್ತೆ. ಸೊ ಫಸ್ಟ್ ಮೇನ್ MCQsನಲ್ಲಿ 4 ಆಪ್ಷನಲ್ ಕ್ವೆಶನ್ಸ್ ಇರುತ್ತೆ. ಆಪ್ಷನಲ್ ಕ್ವೆಶನ್ಸ್ 4 ಕ್ವೆಶನ್ಸು, MCQಸು 4 ಆಪ್ಷನ್ಸ್ ಅದರಲ್ಲೇ ಇರುತ್ತೆ. ಗಾಬರಿ ಆಗ್ದಿರಾ ಕ್ಲೀನಾಗಿ ಕ್ವೆಶನ್ಸ್ ಓದಿ, ಅದನ್ನು ಅರ್ಥ ಮಾಡಿಕೊಂಡು ನೀವು ಅದರ ಆನ್ಸರ್ಸು ತುಂಬ ಈಸಿಯಾಗಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಅದೆಲ್ಲ ಗ್ರಾಮರ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಗ್ರಾಮರ್ ಈಸ್ ವೆರಿ ಸಿಂಪಲ್, ಬಟ್ ಒಂಚೂರು ಎಫರ್ಟ್ ಹಾಕಿದ್ರೆ ಅದರಷ್ಟು ಸಿಂಪಲ್ ಇನ್ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್, ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಇದರಲ್ಲಿ 4 ಕ್ವೆಶನ್ಸ್ ಇರುತ್ತೆ. ಅದು ಕ್ವೆಶನ್ ಟ್ಯಾಗ್ಸ್, ಡೂ ದೇ, ಆರ್ ದೇ, ಡೋಂಟ್ ದೇ, ಇದೆಲ್ಲ ನೀವು ಕಲ್ತಿದ್ದೀರಾ. ಸೊ ಅದರಲ್ಲಿ ತುಂಬ ಸಿಂಪಲ್ಲಾಗಿ ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂದರೆ ಆರ್ ಇರೋದು ಆಕ್ಸಿಲರಿ ವರ್ಬ್. ಸೊ ಅದನ್ನು ನೆಗೆಟಿವ್ ಕನ್ವರ್ಟ್ ಮಾಡಬೇಕು ಕ್ವೆಶನ್ ಟ್ಯಾಗೆ. ಅರಂಟ್ ದೇ, ಆನ್ಸರ್ ಕ್ವೆಶನಲ್ಲೇ ಇರುತ್ತೆ. ಸೊ ಇಟ್ ಈಸ್ ಈಸಿ ಟು ಐಡೆಂಟಿಫೈ ದ ಆಕ್ಸಿಲರಿ ವರ್ಬ್ ಆ್ಯಂಡ್ ಗಿವಿಂಗ್ ದಾಟ್ ಆಕ್ಸಿಲರಿ ವರ್ಬ್ ನೆಗೆಟಿವ್ ಆ್ಯಂಡ್ ಯು ಕ್ಯಾನ್ ರೈಟ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಇರುತ್ತೆ ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನ್. ಸೊ ರಿಕ್ವೆಸ್ಟಿಂಗ್, ಪ್ಲೀಸಿಂಗ್, ಇನ್ಸ್ಟ್ರಕ್ಷನ್ಸ್ ನಿಮ್ಗೆ ಅದೆಲ್ಲ ಗೊತ್ತು. ಬಟ್ ಈ 4 ಕ್ವೆಶನಲ್ಲಿ ಕ್ವೆಶನ್ ಟ್ಯಾಗ್, ದೆನ್ ಲ್ಯಾಂಗ್ವೇಜ್ ಫಂಕ್ಷನ್, ಆಮೇಲೆ ಇನ್ನೊಂದು ಅದರದ್ದು ಚೂಸ್ ದ ಬ್ಲ್ಯಾಂಕ್ ಆ್ಯಂಡ್ ರೈಟ್ ವಿತ್ ಅಪ್ರೋಪ್ರಿಯೇಟ್ ಕಾನ್ವರ್ಸೇಷನ್ ಇರುತ್ತೆ, ಅದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು. ಆರ್ ಇಫ್ ಕ್ಲಾಸ್ ವಿಲ್ ಹ್ಯಾವ್, ವುಡ್ ಹ್ಯಾವ್, ಸಾಮಾನ್ಯವಾಗಿ ವುಡ್ ಹ್ಯಾವ್ ಅಂತಲೇ ನಿಮ್ಗೆ ಆನ್ಸರ್ ಸಿಗೋದು. ದೆನ್ ನೆಕ್ಸ್ಟ್ ಇನ್ಫಿನಿಟಿವ್ ಈಸ್ ಆಲ್ಸೋ ವೆರಿ ವೆರಿ ಸಿಂಪಲ್, 2 ಪ್ಲಸ್ ವರ್ಬ್. ಸೊ ಇದೆಲ್ಲ ಹೇಳಬೇಕು ಅಂದರೆ ಫಸ್ಟು ಇದರಲ್ಲಿ ಕ್ವೆಶ್ಚನ್ ಟ್ಯಾಗ್, ಸೊ ಆಕ್ಸಿಲರಿ ವರ್ಬ್ ಪ್ಲಸ್ ನೆಗೆಟಿವ್, aren't they, didn't they, don't they,
ಡಸಂಟ್ ದೇ ಆ ಥರ ಕ್ವೆಶನ್ಸ್ ಬರುತ್ತೆ ನಿಮಗೆ, ಅದಕ್ಕೆ ಕ್ವೆಶ್ಚನ್ ಮಾರ್ಕ್ ಹಾಕಬೇಕು. ಇದು ವೆರಿ ವೆರಿ ಸಿಂಪಲ್. ದ ನೆಕ್ಸ್ಟ್ ಒನ್ ಈಸ್ ಲೈಕ್ ಕಾನ್ವರ್ಸೇಷನ್ ಇರುತ್ತೆ, ಅದನ್ನು ನೀವು ಯಾವ ಲ್ಯಾಂಗ್ವೇಜ್ ಫಂಕ್ಷನಲ್ಲಿದೆ, ಆರ್ಡರಾ, ಪ್ಲೀಸ್ ಶೆಲ್ ಐ ಗೆಟ್ ಇನ್ ಅಂದಾಗ ಪ್ಲೀಸಿಂಗು, ರಿಕ್ವೆಸ್ಟಿಂಗು. ಸೊ ಅದು ನಿಮ್ಗೆ ಸೆಂಟೆನ್ಸ್ ಏನಿರುತ್ತೋ ಅದು ನೋಡ್ಕೊಂಡು ನೀವು ಆ ಆನ್ಸರ್ನ ಚೂಸ್ ಮಾಡಬೇಕು. ನೆಕ್ಸ್ಟ್ ಒನ್ ಇಫ್ ಕ್ಲಾಸ್ ಇರುತ್ತೆ. ಮೋಸ್ಟ್ ಆಫ್ ದ ಥಿಂಗ್ಸ್ ಈಸ್ ವುಡ್ ಹ್ಯಾವೇ ಬರುತ್ತೆ ನಿಮಗೆ, ಎವ್ರಿ ಟೈಮ್ ವುಡ್ ಹ್ಯಾವ್ ರಿಪೀಟೆಡ್. ಸೊ ಕೀಪ್ ಇನ್ ಮೈಂಡ್ ವುಡ್ ಹ್ಯಾವ್ ಎ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಇನ್ಫಿನಿಟಿವ್. ಸೊ 2 + ವರ್ಬ್ ಇರುತ್ತೆ. ಇದು ವರ್ಬ್ 2 ಕಂಪಲ್ಸರಿ ಬರಿಬೇಕು. ವರ್ಬು ಯಾವ್ದು ಆ್ಯಕ್ಷನ್ ಡೂಯಿಂಗ್ ವರ್ಡ್ ಇರುತ್ತೋ ಅದಕ್ಕೆ 2 ಸೇರಿಸಿದ್ರೆ 2 + ವರ್ಬ್. ಇದು ವೆರಿ ಸಿಂಪಲ್ ಚಿಲ್ಡ್ರನ್. 4 MCQs ಅಟೆಂಡ್ ಮಾಡಿ. ಸೊ ದಿಸ್ ಈಸ್ ದ ಫಸ್ಟ್ ಥಿಂಗ್ ವಿಚ್ ಯು ಕ್ಯಾನ್ ಡೂ. ದ ನೆಕ್ಸ್ಟ್ ಒನ್ ಈಸ್ ಪ್ರೊಫೈಲ್ ರೈಟಿಂಗ್. ಇದು 3 ಮಾರ್ಕ್ಸ್, ಇದು 4 ಮಾರ್ಕ್ಸ್ ಕ್ವೆಶನ್ಸು. ನೆಕ್ಸ್ಟು ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸ್ ಕ್ವೆಶನ್ಸ್. ಸೊ 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ನನಗೆ ಸ್ಟೇಟ್ ಬೋರ್ಡ್ದು ಒಂದು ಪೇಪರ್ ಇದೆ. ಸೊ ಮೊನ್ನೆ ನಿಮ್ಮ ಸ್ಟೇಟ್ ಬೋರ್ಡ್ದು ಪ್ರಿಪ್ರೇಟರಿ ಎಕ್ಸಾಮ್ ಆಯ್ತಲ್ಲ, ಅದರದ್ದು ಕ್ವೆಶನ್ ಪೇಪರ್ ಐ ಹ್ಯಾವ್ ದಟ್ ಪೇಪರ್. ಸೊ ವೆರಿ ಸಿಂಪಲ್ ಪ್ರೊಫೈಲ್ ರೈಟಿಂಗ್ ಇದೆ. ಲೈಕ್ ನೇಮ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಪ್ಲೇಸ್ ಆಫ್ ಬರ್ತ್ ಇರುತ್ತೆ, ನೋಡ್ಕೊಳ್ಳಿ. ಕ್ವಾಲಿಫಿಕೇಷನು, ಪ್ರೊಫೆಷನ್ನು, ಹಾಬೀಸು, ಇದೆಲ್ಲ ಪ್ರೊಫೈಲ್ ರೈಟಿಂಗ್ 1 by 1 ಇರುತ್ತೆ. ನೀವು ಫಸ್ಟ್ ಆಫ್ ಆಲ್ ಪ್ರೊಫೈಲ್ ರೈಟಿಂಗ್ ತೊಗೊಂಡ ತಕ್ಷಣ ನೇಮ್ ನೋಡ್ಕೋಬೇಕು, ಗರ್ಲ್ ಆರ್ ಬಾಯ್ ಅಂತ. ಗರ್ಲ್ ಇದ್ದರೆ ಯೂಸ್ ಶಿ or her. Suppose if it is the name of a boy, use he or him or his. ಗೊತ್ತಾಯ್ತಲ್ಲ? ಸೊ ಪ್ರೊಫೈಲ್ ರೈಟಿಂಗಲ್ಲಿ ಯಾವುದು ಜೆಂಡರ್ ನೋಡಿಕೊಂಡು ನೇಮ್ ಇದ್ದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಟೇಟ್ ಬೋರ್ಡ್ ಪೇಪರು ಮಿಸ್ಟರ್ ಶ್ರೀನಿವಾಸ್ ಅಂತಿದೆ. ಹಿ ಈಸ್ ಮಿಸ್ಟರ್ ಶ್ರೀನಿವಾಸ್. ಹಿಸ್ ಫುಲ್ ಸ್ಟಾಪ್. ಹಿಸ್ ಪ್ಲೇಸ್ ಆಫ್ ಬರ್ತ್ ಈಸ್ ಉಡುಪಿ. ಹಿಸ್ ಕ್ವಾಲಿಫಿಕೇಷನ್ ಈಸ್ BSc Agriculture. His profession is agriculturist. Then his reasons for popularity. He has become very popular because of suitable farming. Then introduced new technology, helps the poor. Children, illé question ಇದೆ, ಇಲ್ಲ ಆನ್ಸರ್ ಇದೆ. ಸೊ ನೋ ನೀಡ್ ಟು ವರಿ. ಗರ್ಲ ಬಾಯ್ ಅಂತ ಇಟ್ಕೊಂಡು ಹಿಸ್ಸು, ಹಿಮ್ಮು ಆರ್ ಪ್ರೊನೌನ್ಸ್ ಹಿ ಆರ್ ಶಿ ನೀವು ಚೇಂಜ್ ಮಾಡ್ಕೋಬೇಕು. ಅಟ್ ಲಾಸ್ಟ್ ಅವಾರ್ಡ್ಸ್ ಅಂತಿದೆ. He got many awards like ಅನ್ನದಾತ ಸ್ಟೇಟ್ ಅವಾರ್ಡ್, ಬೆಸ್ಟ್ ಫಾರ್ಮರ್ ಅವಾರ್ಡ್. ಆ ಥರ 2 ತುಂಬ ಸಿಂಪಲ್ಲು. 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ದ ನೆಕ್ಸ್ಟ್ ಒನ್ ಈಸ್ ಡೆವಲಪ್ ದ ಸ್ಟೋರಿ. ಚಿಲ್ಡ್ರನ್, ದಿಸ್ ಇಸ್ ವೆರಿ ಸಿಂಪಲ್. ಡೆವಲಪಿಂಗ್ ಸ್ಟೋರಿ. ಆಲ್ಮೋಸ್ಟ್ ಆಲ್ ನೀವು ಚಿಕ್ಕ ಮಕ್ಕಳಿಂದ ಮಾರಲ್ ವ್ಯಾಲ್ಯೂಸು, ಮಾರಲ್ ಸ್ಟೋರೀಸ್ ಕೇಳಿರ್ತೀರ. ದ ಫಾಕ್ಸ್ ಆ್ಯಂಡ್ ದ ಗ್ರೇಪ್ಸ್, or the lion and the mouse, or the hare and the rabbit, the hare and the fox. ಈ ಥರ ತುಂಬ ಮಾರಲ್ ವ್ಯಾಲ್ಯೂ ಬೇಸ್ಡ್ ಸ್ಟೋರೀಸ್ ಕೇಳಿರ್ತೀರ. ಮೋಸ್ಟ್ ಆಫ್ ದ ಸ್ಟೋರೀಸ್ ಅದ್ರ ಮೇಲೆ ಕ್ರಿಯೇಟ್ ಆಗಿರುತ್ತೆ. ಬಟ್ ಇಲ್ಲಿ ನೀವು ಸ್ಟೋರಿ ಡೆವಲಪ್ ಹೆಂಗೆ ಮಾಡಬೇಕು ಅಂದರೂ ಅಲ್ಲೂ ಕ್ಲೂಸ್ ಎಲ್ಲ ಕೊಟ್ಟಿರ್ತಾರೆ, ಇನ್ ಬಿಟ್ವೀನ್ ಡ್ಯಾಶಸ್ ಕೊಟ್ಟಿರ್ತಾರೆ. ಅದರಲ್ಲಿ ಪ್ರಿಪೋಸಿಷನ್ಸ್ನ ಫಿಲ್ ಮಾಡಿ. ಫಾರ್ ಎಕ್ಸಾಂಪಲ್, ಒನ್ಸ್ ದೇರ್ ಲಿವ್ಡ್ ಡ್ಯಾಶ್ ಅ ಕಿಂಗ್. He went into the forest, dash the forest ಅಂತಿರುತ್ತೆ, into the forest. He searched for the animals. ಫಾರ್ ಅನ್ನೋದು ಡ್ಯಾಶ್ ಇರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಪ್ರಿಪೋಸಿಷನ್ಸ್ ಫಿಲ್ ಮಾಡ್ತಾ ಹೋದರೆ ಲಾಸ್ಟಲ್ಲಿ ಒಂದು ಸ್ಟೋರಿ ಕ್ರಿಯೇಟ್ ಆಗುತ್ತೆ. ಬಿಹೈಂಡ್, ಬಿಕಾಸ್, ಸೋ, ಇದೆಲ್ಲ ಮತ್ತು ಪ್ರಿಪೋಸಿಷನ್ಸು ಫಿಲ್ ಮಾಡ್ತಾ ಹೋದರೆ ಆ ಸ್ಟೋರಿ ಫುಲ್ ಡೆವಲಪ್ ಆಗುತ್ತೆ. ಕೆಲವು ಸಲ ಮಾರಲ್ ಕೇಳಿರ್ತಾರೆ, ನೀವು ಬರಿಬೋದು, ಕೆಲವು ಸತಿ ಕೇಳಿರಲ್ಲ. ಸೊ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸೊ ದಿಸ್ ಈಸ್ ದ ವೆರಿ ಸಿಂಪ್ಲೆಸ್ಟ್ ಕ್ವೆಶ್ಚನ್ ಇನ್ ಯುವರ್ ಕ್ವೆಶ್ಚನ್ ಪೇಪರ್ ಇನ್ ಇಂಗ್ಲೀಷ್. ದೆನ್ ನೆಕ್ಸ್ಟು ಡೆವಲಪ್ ದ ಸ್ಟೋರಿ ಬಂದು 33, ಕ್ವೆಶ್ಚನ್ ನಂಬರ್ 33. ಯು ಆಲ್ ನೋ ದಟ್, ಬಟ್ ಸ್ಟಿಲ್ ಐ ಆಮ್ ಮೆನ್ಷನಿಂಗ್ ದ ಕ್ವೆಶ್ಚನ್ ನಂಬರ್. ನೆಕ್ಸ್ಟ್ ವಿ ಹ್ಯಾವ್ ದ ಪಿಕ್ಚರ್ ಕಂಪೋಸಿಷನ್. ಚಿಲ್ಡ್ರನ್, ಪಿಕ್ಚರ್ ಕಂಪೋಸಿಷನ್ ಯಾರಿಗೆ ಕಷ್ಟ? ಯಾರಿಗೂ ಕಷ್ಟ ಇಲ್ಲ. ಈಸಿಯಾಗೆ 3 ಮಾರ್ಕ್ಸ್ ಅದರಲ್ಲೂ ಸ್ಕೋರ್ ಮಾಡ್ಬೋದು. ಪಿಕ್ಚರ್ ಕಂಪೋಸಿಷನ್ 3 ಮಾರ್ಕ್ಸ್ ಡೆಫಿನೆಟಾಗಿ ಸ್ಕೋರ್ ಮಾಡ್ಬೋದು. ಹೇಗೆ ಅಂತೀರಾ? ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ, ಪಿಕ್ಚರ್ ಕೊಟ್ಟಿರ್ತಾರೆ ನಿಮಗೆ. ಯೂಶ್ವಲಿ ಒಂದು ಟ್ರಾಫಿಕ್ ಪಿಕ್ಚರೋ, ಪೊಲ್ಯೂಷನ್ ಪಿಕ್ಚರೋ, ಅಥವಾ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಅಥವಾ ಪಾರ್ಕ್, ಚಿಲ್ಡ್ರನ್ ಪ್ಲೇಯಿಂಗ್, ಈ ಥರದ್ದೆಲ್ಲ ಕೊಟ್ಟು 3 ಮಾರ್ಕ್ಸ್ ಕೊಟ್ಟಿರ್ತಾರೆ. ನೀವು ಅದನ್ನು ನೋಡಿದ ತಕ್ಷಣ ದಿಸ್ ಪಿಕ್ಚರ್ ಈಸ್ ಆಫ್ 1000 ವರ್ಡ್ಸ್ ಅಂತ ಡೈರೆಕ್ಟಾಗೆ ಆ ಸೆಂಟೆನ್ಸ್ ಬರಿಬೇಕು. ದಿಸ್ ಪಿಕ್ಚರ್ ಈಸ್ ಆಫ್ 1000 ವರ್ಡ್ಸ್. ದಿಸ್ ಪಿಕ್ಚರ್ ಇಲ್ಲಸ್ಟ್ರೇಟ್ಸ್
about a garden or about a traffic, about the railway station, about the crowd. ನಿಮಗೆ ಆ ಪಿಕ್ಚರಲ್ಲಿ ಏನು ನೋಡ್ತೀರೋ ಅದನ್ನು ಯಥಾವತ್ತಾಗೆ ಬರೀರಿ. 3 ಮಾರ್ಕ್ಸ್ಗಿದ್ರೆ ಅಟ್ಲೀಸ್ಟ್ 6 to 8 ಸೆಂಟೆನ್ಸಸ್ ಫುಲ್ ಸ್ಟಾಪ್ ಇಟ್ಟು ಬರೀರಿ. ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಒಂದು ಸೆಂಟೆನ್ಸ್ ಆಯಿತು. ದ ಚಿಲ್ಡ್ರನ್ ಆರ್ ವೆರಿ ಹ್ಯಾಪಿ. ಇನ್ನೊಂದು ಸೆಂಟೆನ್ಸು, ದೇರ್ ಆರ್ ಸೋ ಮೆನಿ ಪ್ಲೇ ಥಿಂಗ್ಸ್ ಇನ್ ದ ಗಾರ್ಡನ್. ಇನ್ನೊಂದು ಸೆಂಟೆನ್ಸ್ ಆಯಿತು. ದೇ ಆರ್ ಹ್ಯಾಪಿಲಿ ಪ್ಲೇಯಿಂಗ್ ವಿತ್ ದೇರ್ ಫ್ರೆಂಡ್ಸ್. 4th ಸೆಂಟೆನ್ಸ್ ಆಯಿತು. ದೇ ವಾಂಟ್ ಟು ಎಂಜಾಯ್ ಅ ಲಾಟ್ ಬೈ ಪ್ಲೇಯಿಂಗ್ ವಿತ್ ದೇರ್ ಫ್ರೆಂಡ್ಸ್. 5 ಸೆಂಟೆನ್ಸ್. ಈ ಥರ 6 to 8 ಸೆಂಟೆನ್ಸಸ್ ಮಾಡಿ 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡುವುದು. ಸೊ ಪಿಕ್ಚರ್ ಕಂಪೋಸಿಷನ್ ಆಲ್ಸೋ ಒನ್ ಆಫ್ ದ ಈಸಿಯೆಸ್ಟ್ ಮೇನ್ ಇನ್ ದಿಸ್ ಕ್ವೆಶನ್ ಪೇಪರ್. ದೆನ್ ನೆಕ್ಸ್ಟ್ ಥಿಂಗ್, ಒಂದೇ ಒಂದು ಇದೆಲ್ಲ ನೀವು ಓನಾಗೆ ಬರಿಬೋದು. ನಾನು ಇಷ್ಟು ಹೊತ್ತು ಹೇಳಿದ್ದು ಓನಾಗಿ ಬರಿಬೋದು. ಬಟ್ ನೆಕ್ಸ್ಟ್ ಇದೆಯಲ್ಲ ಪೋಮ್. ಸೊ ಈ ಪೋಯಮಲ್ಲಿ ಏನಾಗಿದೆ ಅಂದರೆ ನಿಮಗೆ ಬರೋದು ಕ್ವಾಲಿಟಿ ಆಫ್ ಮರ್ಸಿ ಆರ್ ದ ಬ್ಲೈಂಡ್ ಬಾಯ್. Children, note down if you want quality of mercy or the blind boy. ಸೊ ಇದೆರಡು ಕಂಪಲ್ಸರಿ ಬಂದೇ ಬರುತ್ತೆ. ಆಪ್ಷನ್ ಇರುತ್ತೆ ನಿಮಗೆ. ಈ ಪೋಯಮ್ಗೂ ಆಪ್ಷನ್ ಇರುತ್ತೆ, ಆರ್ ಆಪ್ಷನ್. ಸೊ ಪೋಯಮಲ್ಲಿ 4 ಮಾರ್ಕ್ಸ್ ಖಂಡಿತ ಬರುತ್ತೆ. ಇದು 34th ಕ್ವೆಶ್ಚನ್. ಒಂದೇ ಒಂದು ರಿಕ್ವೆಸ್ಟು, ಕ್ವಾಲಿಟಿ ಆಫ್ ಮರ್ಸಿ ಫುಲ್ ಬೈ ಹಾರ್ಟ್ ಮಾಡಿಬಿಡಿ. ಈಚ್ ಆ್ಯಂಡ್ ಎವ್ರಿ ಲೈನ್ ಪೊಯಮ್ ಬರೆಯುವಾಗ ಇನ್ವರ್ಟೆಡ್ ಕಾಮಾಸು, ಸೆಮಿಕೋಲನ್ಸು, ಕಾಮಾಸ್, ಹೈಫನ್ಸ್, ಫುಲ್ ಸ್ಟಾಪ್, ಆಲ್ ದೀಸ್ ಪಂಕ್ಚುಯೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪಂಕ್ಚುಯೇಷನ್ ಇಲ್ದಿರ ಏನೂ ಬರೆಯೋಕ್ಕೆ ಹೋಗಬೇಡಿ. 4 ಲೈನ್ಸ್ಗೆ 4 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು.